ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಹೋದ ಮನೆಯಲ್ಲಿ ಅಡುಗೆ ದಾರಿಗಳಿಗೆ ತೊಂದರೆ ಕೊಡಲಿಕ್ಕೆ ಆಗೋಲ್ಲ. ಸೊ ಅದು ಸರ್ಕಾರ ಪೊಲೀಸರು ನೋಡ್ತಾರೆ. ಯಾರು ಭಾಗಿಯಾಗಿದ್ದಾರೆ ಅವ್ರು ಖಂಡಿತವಾಗಿ ಆರೋಪನೆ ಸರ್ಕಾರ ವಿರುದ್ಧ ಮಾಡ್ತಿರೋದು. ಈ ಸರ್ಕಾರ ಬಂದರೆ ಓಲೈಕೆಕರಣವಾಗಿ ಅದಕ್ಕೆಲ್ಲ ಹೇಳಲಿಕ್ಕೆ ನಮ್ಮ ಕಡೆ ಯಾವುದೇ ಉತ್ತರ ಇಲ್ಲ. ಎಷ್ಟು ಮಾತ್ರ ಹೇಳಬಲ್ಲೆ, ಯಾರು ತಪ್ಪಿಸ್ತರೋ ಅವ್ರ ಮ್ಯಾಗ ಮಾತ್ರ ಕ್ರಮ ಅಷ್ಟೇ. ಹೇಳಿರುವಂಥದ್ದು ಈಗಾಗಲೇ ಏನು ಸರ್ಕಾರ ಮುಸ್ಲಿಂ ತುಷ್ಟೀಕರಣವನ್ನು ಮಾಡ್ತಿದೆ, ಮತ್ತೊಂದು ಕಡೆ ಪೊಲೀಸರು ಅಸಹಾಯಕರಾಗಿದ್ದಾರೆ, ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತಿಲ್ಲ ಅನ್ನುವಂಥ. ಆಗ್ತಾರೆ ಟೈಮ್ ಬೇಕಲ್ಲ, ತಕ್ಷಣ ಯಾರು ಹಿಡಿಲಿಕ್ಕೆ ಆಗೋಲ್ಲ. ಅವ್ರನ್ನ ನೋಡಬೇಕು, ವಿಡಿಯೋಗಳನ್ನು ಪರಿಶೀಲನೆ ಮಾಡಬೇಕು, ಯಾರು ಭಾಗಿಯಾಗಿದ್ದಾರೆ ಅವ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಈಗ ನಾವು ಹೇಳಿದ ಮ್ಯಾಗೆ ಅವ್ರು ಯಾರು ಅರೆಸ್ಟ್ ಮಾಡೋಕ್ಕಾಗೋಲ್ಲ, ಬಿಡ್ಲಿಕ್ಕೂ ಆಗೋಲ್ಲ, ಕ್ರಮ ಕೈಗೊಳ್ತಾರೆ. SP ಅವ್ರ ಮೇಲೆ ಕಲ್ಲು ಬಿದ್ದಿದೆ ಸರ್, ಆದರೂ ಕೂಡ ಅಲ್ಲಿ ಬಿದ್ದಿದೆ ಮಾಡಿದಾರಲ್ಲ, ಈಗಾಗಲೇ ಸುಮಾರು ಜನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಹುಡುಕ್ಬೇಕಾಗ್ತದೆ, ಸೊ ಟೈಮ್ ತೊಳ್ತೈತೆ, ಮಾಡೋಣ. ನಿಷ್ಪಕ್ಷಪಾತವಾಗಿ ನಾವು 2 ಸಲ ಶಾಂತಿ ಸಭೆ ಮಾಡೋದಕ್ಕೆ ಜಿಲ್ಲಾಡಳಿತ ವಿಫಲ ಆಗಿದೆ ಸರ್. ಒಂದ್ಸಲ ಒಂದು ಕೋಮನೂರು ಬಂದರೆ ಇನ್ನೊಂದ್ಸಲ ಮತ್ತೊಂದು ಕೋಮನೂರು ಬರೋಕ್ಕಾಗ್ತಾ ಇಲ್ಲ. ಇನ್ನೂವರೆಗೂ ಕೂಡ ಶಾಂತಿ ನೆಲೆಸ್ತಾ ಇಲ್ಲ. ಬಿಗು ಬಂದು ಯಾರು ಭದ್ರಾಯ್ತು ಬಿಟ್ರಾಯ್ತು ಪೊಲೀಸರು ಅವ್ರ ಡ್ಯೂಟಿ ಮಾಡ್ತಾರೆ. ಯಾರು ಬರ್ಬೇಕಂತೇನಿಲ್ಲ. ಸೊ ಪೊಲೀಸರು ತಮ್ಮ ಡ್ಯೂಟಿ ಮಾಡ್ತಾರೆ, ಕಾದು ನೋಡೋಣ. ಪೊಲೀಸರು ತಮ್ಮ ಕರ್ತವ್ಯನ ಸರಿಯಾಗಿ ಮಾಡ್ತಾರೆ, ನಾವೆಲ್ಲ ನಂಬಿದ್ದೀವಿ. ಒಳ್ಳೇದು ಮಾಡಲಿ. ಸಹಿಸಲ್ಲ. ಮುಂದಿನ ದಿನದಲ್ಲಿ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ. ನನ್ನ ಹೇಳೋದಿಷ್ಟೇ, ಪೊಲೀಸ್ ವರಿಷ್ಠಾಧಿಕಾರಿಗಳು DG ಅವರಿಗೆ IG ಅವರಿಗೆ ಹೇಳೋದು ಒಂದೇ, ನಮ್ಮ ಹಿಂದೂ ಪರ ಕಾರ್ಯಕರ್ತರು ಒಬ್ಬರು ಕೂಡ ಮುಟ್ಟಬಾರದು. ನೀನು ನಮ್ಮವ್ರು ಏನ್ ತಪ್ಪು ಮಾಡಿದಾರೆ ಇವತ್ತು ನೀನು ಮುಟ್ಟಕ? ನಮ್ಮವ್ರು ಏನು ಒಂದೇ ತಪ್ಪು ಕೂಡ ಮಾಡಿಲ್ಲ, ನಮ್ಮ ಕಡೆಯಿಂದ ತಪ್ಪಾಗ್ಲಿಲ್ಲ. ಇವತ್ತು ಕಲ್ಲು ತೂರಾಟ ಮಾಡಿರೋಂಥವ್ರು, ತಪ್ಪು ಮಾಡಿರೋದಂತವ್ರು, ಕಾನೂನನ್ನು ಕೈ ತಗೊಂಡಂತವ್ರು ಅವ್ರು ಬಿಟ್ಟು ನಮ್ಮನ್ನ ಅರೆಸ್ಟ್ ಮಾಡಕ್ ಕೊಟ್ಟಿರಿ. ನೋಡ್ರಿ, ನಾನು ಹೇಳೋದಿಷ್ಟೇ, ಪೊಲೀಸರಿಗೆ ಗಟ್ಟಿಯಾದಂತ ನಾನು ಒಂದ್ ರೀತಿ ನಿಮಗೆ ವಾರ್ನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಈ ರೀತಿ ಮಾಡೋದ್ರಿಂದ ಯಾರಿಗೆ ಶೋಭೆ ತರಲ್ಲ. ನಮ್ಮ ಹಿಂದೂ ಪರ ಕಾರ್ಯಕರ್ತರು ನೀವೇನನ್ನ ಅರೆಸ್ಟ್ ಮಾಡಿದ್ರೆ ನಿಮ್ಮೆಲ್ಲ ಕಠಿಣವಾದಂತ ಕ್ರಮ ಅಂದ್ರೆ ದೊಡ್ಡ ಹೋರಾಟವನ್ನು ಕೂಡ ಮಾಡ್ಬೇಕಾಗುತ್ತೆ. ಅದು ರಾಜ್ಯ ಮಟ್ಟದ ಹೋರಾಟವನ್ನು ಮಾಡ್ಬೇಕಾಗುತ್ತೆ, ನೆನ್ಪಿಟ್ಕೊಳ್ರಿ. ಅದು ಯಾಕಪ್ಪ ಅಂತಂದ್ರೆ ಇಲ್ಲಿ ಅತ್ಯಂತ ಬಲಿಷ್ಠವಾದಂತ ಒಂದು ಹೋರಾಟ ಮಾಡಕತ್ತೀವಿ. ಅದಕ್ಕೆಲ್ಲ ತಮ್ಮೆಲ್ಲರ ಸಹಾಯ ಸಹಕಾರ ಇದ್ದಿದ್ರಿಂದ ಸಾಧ್ಯ ಆಗೋದು ಅಂತ ಹೇಳಿ ಸಂಬಂಧ ಹೇಳ್ತಾ ಇದ್ದಾರೆ. ಇನ್ನ ಈ ಮಹಿಳೆಯರಿಗೆ ಯಾಕೆ ಬರ್ಬೇಕು ಸಂಘಟನೆಗ? ನಾವು ಮನೆಯಾಗೆ ಮಾಡಕ್ ಕೆಲಸ ಸಮಯ ಬಹಳ ಸಾಲಂಗಿಲ್ಲ. ಇನ್ನು ಹೊಲ್ದಾಗ ಹೋಗಿ ಕೆಲಸ ಮಾಡ್ಬೇಕಂತ ಹೇಳಿ ನಾವೆಲ್ಲ ಹೇಳ್ಬೋದು. ಈಗ ತಾನೇ ನಮ್ಮ ಬ್ರಾಹ್ಮಣಗೌಡರು ಹೇಳಿದ್ರು, ಏನಪ್ಪಾ ಅಂತಂದ್ರೆ ಮಹಿಳೆಯರು ಮನೆಯ ಚುಕ್ಕಾಣಿಯನ್ನು ಹಿಡಿಯುವಂಥವ್ರು, ಅವರಿಗೆ ಸಂಸಾರದ ಬಗ್ಗೆ ಅತ್ಯಂತ ಕಾಳಜಿ ಇರ್ತದ. ಆದ್ರೆ ಏನಾಗ್ಯದ ಅಂತಂದ್ರೆ ಸಮಸ್ಯೆ ಏನಾಗ್ಯದ, ನಮ್ಮ ವಿಜಯಪುರ ಜಿಲ್ಲೆ ಬರಗಾಲ ಜಿಲ್ಲೆ ಅಂತ ಹೇಳಿ ಅತ್ಯಂತ ಮುಖ್ಯತೆಯನ್ನು ಪಡೆದದ. ನೀರಾವರಿ ಕೆಲವು ಭಾಗದಾಗ ಇರ್ತಿತ್ತು, ಹಲವಾರು ಭಾಗಗಳಲ್ಲಿ ನೀರಾವರಿ ಬಂದಿಲ್ಲ. ಆದ್ರೆ ನೀರಾವರಿ ಬರ್ಬೇಕಂದ್ರೆ ಮತ್ತೆ ನಾವು ಹೋರಾಟ ಮಾಡಬೇಕು. ಅದೊಂದು ಎರಡನೇ ವಿಷಯ, ಅದು ದೀರ್ಘಕಾಲದ ವಿಚಾರ, ಒಂದೇ ದಿವಸನಾಗ ಆಗುವಂಥದ್ದಲ್ಲ. ಅದಕ್ಕೆ ಮಹಿಳೆಯರ ಸಂಘಟನೆ ಬರೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ, ಈ ಒಂದು ಸರ್ಕಾರದ ಯೋಜನೆಗಳ ಬಗ್ಗೆ ಹಲವಾರು ಯೋಜನೆಗಳದ ಇವತ್ತು. ಈಗ ತಾನೇ ನಮ್ಮ ಬ್ರಾಹ್ಮಣರು ಹೇಳಿದಾಗ PMFME ಅಂತೇಳಿ ಸ್ಕೀಮ್, ಅದು ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳನ್ನ ಮಾಡಾಕ ಸರ್ಕಾರ 50% ಸಬ್ಸಿಡಿ ಕೊಡಲಾಗ್ತದೆ. ಅಂದ್ರೆ 30 ಲಕ್ಷ ರೂಪಾಯಿ ಸಬ್ಸಿಡಿ ಕೊಟ್ಟಂದ್ರೆ 15 ಲಕ್ಷ ರೂಪಾಯಿ ನಿಮ್ಗೆ ಸಬ್ಸಿಡಿ ಸಿಗ್ತದೆ. 30% 15 ಲಕ್ಷ ಸಿಗ್ತದೆ. ಅದಕ್ಕೆ ನೀವು ಒಬ್ಬರೇ ಹೋದ್ರಪ್ಪ ಅಂತಂದ್ರೆ ಅವಾಗ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಆಗಂಗಿಲ್ಲ. ಅವಾಗ ನಾವು ರೈತ ಸಂಘದ ಪದಾಧಿಕಾರಿ ಕೂಡ ನಿಮ್ಮ ಜೊತೆ ಇದ್ದೀವಿ. ನೀವು ಏನೇನು ಮಾಡ್ತೀರ ಅಂತಂದಾಗ ನಾವು ಕೂಡ ನಿಮ್ಗೆ ಅಲ್ಪ ಸ್ವಲ್ಪ ಕೆಟ್ಟದನ್ನು ಮಾರ್ಗದರ್ಶನ ಮಾಡ್ತೀವಿ. ಅದ್ರ ಜೊತೆಗೆ ತಜ್ಞರಾದರೆ PMFME ಒಳಗೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಂತಿದ್ದಾರೆ, ಅವ್ರನ್ನ ಕರ್ಕೊಂಡು ಈ ರೀತಿ ಕಾರ್ಯಕ್ರಮಗಳನ್ನು ಮುಗಿಯಲಿ ಕಂಟಿನ್ಯೂ ನಿರಂತರ ನಮಗೆ ನಿಮ್ಗೆ ಭೇಟಿ. ಅಂತ ಸಂದರ್ಭದಲ್ಲಿ ನೀವು ಯಾರ್ಯಾರು ಇಂಟ್ರೆಸ್ಟ್ ಇದ್ದದಲ್ಲಿ, ಕೆಲವು ಮಂದಿ ರೊಟ್ಟಿ ಮಾಡ್ತೀನಿ ಅಂತಾರ, ಕೆಲವು ಮಂದಿ ಖಾರಕ್ಕೆ ಮಸಿ ಮಾಡ್ತೀನಿ ಅಂತಾರ, ಅರಿಶಿಣ ಪುಡಿ ಮಾಡ್ತೀನಿ ಅಂತಾರ, ಇನ್ನೊಂದು ಶೇಂಗಾದ ಹೋಳಿಗೆ ಮಾಡಿರೋ. ಒಂದು ಉದಾಹರಣೆ ಹೇಳ್ತೀನಿ, ಮನೆಯಿಂದ ನಮ್ಮ ಅಂತ ಹೇಳಿದೆ, ಒಂದು ಕೆಲವು ಜನ ಹೊಸಬರಿದ್ದೀರಿ. ಬಾಲಯೋಗಿ ಸೋಮಲಿಂಗ ಮಹಾಸ್ವಾಮಿಗಳು ಇವತ್ತ ಏನಾರೇ ನಮ್ಮ ಹಿಂದೂ ಧರ್ಮಕ್ಕಾಗಿ ಯಾರು ಹಿಂದೂ ಧರ್ಮವನ್ನು ಬಿಟ್ಟು ಹೋಗ್ಯಾರ ಅವರು ವಾಪಸ್ ತೆಗೆದುಕೊಂಡು ಬರುವಂತ ಕಾರ್ಯಕ್ರಮನೂ ಸಹ ಇಲ್ಲಿ ಆಗ್ಲಕ್ಕತ್ತದೆ. 385 ಮಂದಿಯನ್ನು ನಮ್ಮ ಬಿಟ್ಟು ಹೋಗಿದ್ರಲ್ಲ ಹಿಂದೂ ಧರ್ಮ, ಬೇರೆ ಬೇರೆ ಧರ್ಮಕ್ಕೆ ಹೋಗಿದ್ರು, ಅವ್ರನ್ನ ಸಹ ಇವತ್ತು ಹೋಮ ಹವನ ಮಾಡಿ ಮತ್ತೆ ಸನಾತನ ಹಿಂದೂ ಧರ್ಮಕ್ಕೆ ಬರುವಂತ ಕೆಲಸ ಬಾಲಯೋಗಿ ಸೋಮಲಿಂಗ ಮಹಾಸ್ವಾಮಿಗಳು, ಗೋಪಾಲ ಮಹಾರಾಜರು, ನಮ್ಮ ತೆಲಂಗಾಣದ ಭಿಕ್ಷು ಮಹಾರಾಜರು, ಅವರು ತೆಲಂಗಾಣದವರು, ಅವರು ಇರುವುದು ರಾಜಸ್ಥಾನದಾಗ ಅವ್ರ ಪೀಠ ಇದೆ.
ಅವರು ಸೇವಾಲಾಲ್ ಮಹಾರಾಜರ ಭಕ್ತರು, ಅವರು ಸಹ ಇಲ್ಲಿ ಬಂದ್ದಾರೆ. ಭೀಮಸಿಂಗ್ ಮಹಾರಾಜರು ಇಟಂಗ್ಯಾಳ ತಂಡ, ಪ್ರಕಾಶ್ ಮಹಾರಾಜರು ಹಡಸನ ಸಂಘ, ಸಂಜೀವ್ ಮಹಾರಾಜ್. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.